ಬಹುಶಃ ಜಗತ್ತಿನ ಮೊದಲ ನಾಗರಿಕತೆ ಈಜಿಪ್ಟ್ ದೇಶದ ನೈಲ್ ನದಿಯ ತೀರದಲ್ಲಿ ಬೆಳೆಯಿತು ಎನ್ನಲಾಗ್ತದೆ. ಈಜಿಪ್ಟ್ ಆಫ್ರಿಕಾ ಖಂಡದಲ್ಲಿದ್ದು ಏಷ್ಯಾ ಹಾಗೂ ಯುರೋಪ್ಗಳೊಂದಿಗೆ ಭೌಗೋಳಿಕ ನಿಕಟತೆಯನ್ನ ಹೊಂದಿದೆ. ಭೇದಿಸಲು ಅಸಾಧ್ಯವಾದ ಮರುಭೂಮಿ ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣಕ್ಕಿದ್ದು ಉತ್ತರಕ್ಕೆ ಮೆಡಿಟರೇನಿಯನ್ ಸಮುದ್ರವಿದೆ. ಇದು ಈಜಿಪ್ಟ್ಗೆ ನೈಸರ್ಗಿಕ ಭದ್ರತೆಯನ್ನ ಒದಗಿಸಿದೆ. ಹೀಗಾಗಿ ಜಗತ್ತಿನ ಇತರೆ ಭಾಗಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ಈ ಕಾರಣಕ್ಕಾಗಿಯೇ ಬಾಹ್ಯ ಶತ್ರುಗಳ ದಾಳಿಯಿಂದ ಅಸಾಮಾನ್ಯ ರಕ್ಷಣೆಯ ಲಾಭ ಹೊಂದಿದೆ. ಹೀಗಾಗಿ ಅಲ್ಲಿ ವಿಶಿಷ್ಟ ನಾಗರಿಕತೆಯೊಂದು ಬೆಳೆಯಿತು. ಈಜಿಪ್ಟ್ನ ನಾಗರಿಕತೆಯು ಜಗತ್ತಿನಲ್ಲಿ ದೀರ್ಘಕಾಲ ಬಾಳಿದ ಹಾಗೂ ಶ್ರೀಮಂತ ನಾಗರಿಕತೆಗಳಲ್ಲೂ ಒಂದಾಗಿದೆ. ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ. ಹೌದು, ಈಜಿಪ್ಟ್ನಲ್ಲಿ ಉತ್ತರಾಭಿಮುಖವಾಗಿ ಹರಿಯುವ ನೈಲ್ ನದಿಯು ತನ್ನ ಇಕ್ಕೆಲುಗಳಲ್ಲಿ 15ರಿಂದ 20 ಕಿಲೋಮೀಟರ್ವರೆಗೆ ಅತ್ಯಂತ ಫಲವತ್ತಾದ ಬಯಲನ್ನ ನಿರ್ಮಿಸಿದೆ. ನೈಲ್ ನದಿಯಿಂದಾಗಿ ಅಲ್ಲಿನ ಜನತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಮತ್ತು ಸಾಕು ಪ್ರಾಣಿಗಳಿಗೆ ಮೇವು ಮತ್ತು ನಿರಂತರ ನೀರು ಸರಬರಾಜು ಸಾಧ್ಯವಾಯಿತು. ಮಾನವನಿಗೆ ದೊರೆತ ಆಹಾರದ ಭದ್ರತೆ, ತನ್ಮೂಲಕ ಸಿಕ್ಕ ಹೆಚ್ಚಿನ ವಿರಾಮದ ಸಮಯದಿಂದಾಗಿ ನಾಗರಿಕತೆಯ ಬೆಳವಣಿಗೆಗೆ ಸಹಾಯವಾಯಿತು. ನೈಲ್ ನದಿಯು ಆಫ್ರಿಕಾದ ದಟ್ಟವಾದ ಭೂಮಧ್ಯ ವೃತ್ತದ ಕಾಡುಗಳಲ್ಲಿ ಹುಟ್ಟುತ್ತದೆ. ವರ್ಷವಿಡೀ ತುಂಬಿ ಹರಿಯುತ್ತದೆ. ನೈಲ್ ನದಿಯು ಇಲ್ಲದೆ ಹೋಗಿದ್ದರೆ ಈಜಿಪ್ಟಿನ ನಾಗರಿಕತೆಯು ಬೆಳೆಯಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ಈಜಿಪ್ಟನ್ನ ನೈಲ್ ನದಿಯ ವರಪ್ರಸಾದ ಅಥವಾ ಕೊಡುಗೆ ಎಂದು ಕರೆಯುತ್ತೇವೆ. ಈಜಿಪ್ಟ್ನಲ್ಲಿ ನಾಗರಿಕತೆಯ ಬೆಳವಣಿಗೆಯ ಮೊದಲು ಸಾವಿರಾರು ವರ್ಷಗಳವರೆಗೆ ಆದಿಮಾನವರು ವಾಸಿಸುತ್ತಿದ್ದರು. ಅವರು ಮೂಲತಃ ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರೂ ಆಗಿದ್ದರು. ನಿಸರ್ಗದ ಬಹಳಷ್ಟು ಅವಲೋಕನದಿಂದ ಹಸಿ ಮಣ್ಣಿನಲ್ಲಿ ಬೀಜ ಬಿತ್ತಿ ಬೆಳೆ ಬೆಳೆಯುವ ಉಪಾಯವನ್ನು ಅವರು ಕಲಿತಿರಬಹುದಾಗಿದೆ. ಇದು ಕೃಷಿಯ ಪ್ರಾರಂಭವಾಗಿದೆ. ಈ ವೃತ್ತಿಯು ಮಣ್ಣಿನೊಂದಿಗೆ ಮನುಷ್ಯನ ಸಂಬಂಧ ಏರ್ಪಡಿಸಿತು. ಇಲ್ಲಿನ ಜನರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ವಿಭಿನ್ನ ಅಭಿಪ್ರಾಯಗಳಿವೆ. ಇವರು ಕಕೇಶಿಯನ್ ಅಥವಾ ಬಿಳಿ ಜನಾಂಗಕ್ಕೆ ಸೇರಿದ ಜನಸಮೂಹವೆಂದು ಸಾಮಾನ್ಯವಾಗಿ ನಂಬಲಾಗಿದೆ. ಇವರು ಉತ್ತರ ಯುರೋಪಿನಿಂದ ವಲಸೆ ಬಂದರೆಂದು ಕೂಡ ನಂಬಲಾಗಿದೆ. Make some fucking noise.